ಪ್ರತಿಯೊಬ್ಬ 5 ವರ್ಷದ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಿ ಅಂಗವಿಕಲತೆ ತೊಲಗಿಸಿ. ಅಲಗೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಆರೋಗ್ಯ ಇಲಾಖೆಯ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಕೆಎಂ ನಂದೀಶ್ ಚಾಲನೆ ನೀಡಿ ಹೇಳಿಕೆ. ಅಲಗೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಲಾಗುತ್ತಿದೆ. ಪ್ರತಿ ಸೋಮವಾರ ಮತ್ತು ಮಂಗಳವಾರ ಮನೆಗಳಿಗೆ ಭೇಟಿ ನೀಡಿ ಪಲ್ಸ್ ಪೋಲಿಯೋವನ್ನು ಹಾಕಲಾಗುತ್ತಿದೆ. ಈಗಾಗಲೇ ಅಂಗವಿಕಲತೆ ಭಾರತದಲ್ಲಿ ಕಡಿಮೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಯಾವುದೇ ತರಹದ ತೊಂದರೆ ಆಗಬಾರದು ಎಂಬ ದೃಷ್ಟಿಯಿಂದ ನಿಮ್ಮ ಮಗುವಿನ ರಕ್ಷಣೆ ವಿಷಯದಲ್ಲಿ ಯಾವುದೇ ತಪ್ಪುಗಳನ್ನು ಮಾಡದಂತೆ ಅವರು ಈ ಸಂದರ್ಭದಲ್ಲಿ ಕಿವಿ ಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಅಲಗೂರಿನ ಪ್ರಮುಖ ಬೀದಿಗಳಲ್ಲಿ ಪಲ್ಸ್ ಪೋಲಿಯೋ ಕುರಿತ ಜಾಗೃತಿ ಅಭಿಯಾನ ನಡೆಸಿ ಜನರಿಗೆ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಗೀತಾ, ಶಿವಕುಮಾರ್, ಸುನಿಲ್ ಕುಮಾರ್, ಶ್ವೇತಾ, ಮಹೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲಗೂರು. ಹಿರಿಯ ನಿರೀಕ್ಷಣಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲಗೂರಿನಲ್ಲಿ ಇಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇಂದು ಭಾನುವಾರ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆವರೆಗೆ ನಡೆಸಲಾಗುತ್ತಿದ್ದು, ಇನ್ನು 2 ದಿನಗಳ ಸೋಮವಾರ ಮತ್ತು ಕೂಡ ನಡೆಯುತ್ತದೆ. ಹಾಗೂ ಈ ಹಿಂದೆ ಹಲವು ಬಾರಿ ಪಲ್ಸ್ ಪೋಲಿಯೋ ಹಾಕಿಸಿದ್ರು ಕೂಡ ಈ ಬಾರಿಯೂ 2 ಹನಿಗಳನ್ನು ಪಲ್ಸ್ ಪೋಲಿಯೋ ಹನಿಗಳನ್ನು ಹಾಕಿಸಬೇಕೆಂದು ಇದರಿಂದ ಮಕ್ಕಳಿಗೆ ಪೋಲಿಯೋ ಅಂಗಗಳನ್ನು ತಡೆಗಟ್ಟಬಹುದು. ಈ ಲಸಿಕೆ ಮಕ್ಕಳಿಗೆ ತುಂಬ ಅತ್ಯವಶ್ಯಕ ಆಗಿದ್ದು, 0ರಿಂದ 5 ಒಳಪಟ್ಟ ಮಕ್ಕಳಿಗೆ ಹಾಗೂ ಮಕ್ಕಳಿಗೆ ಹಾಕಿಸಿ ಪೋಲಿಯೋ ಮುಕ್ತ ರಾಜ್ಯವನ್ನೇ ಮಾಡೋಣ. ಅಲಗೂರು ಎಷ್ಟು ಕಡೆ ಮಾಡಿದ್ದಾರೆ ಬೂತು? 12 ಬೂತ್. ಅಲಗೂರು ಒಟ್ಟು ಯೋಜನಾ ಘಟಕ ನಮ್ಮದು ಒಟ್ಟು 12 ಮಾಡ್ಬೋದು. ನಮ್ಮ ಅಲಗೂರಲ್ಲಿ 6. ಎಲ್ಲೆಲ್ಲಿ? ಒಂದು ಗಣೇಶ ದೇವಸ್ಥಾನ, ಮತ್ತು KSRTC ಬಸ್ ಸ್ಟ್ಯಾಂಡು, ಹೊನ್ನಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಮತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಮತ್ತು ಮಾರುಗೋಡಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ TKD. ಅದು ಈಗ ನಮಗೆ ಸೇರ್ತದೆ ಸರ್. ಅಂಡೇನಲ್ಲಿಲ್ಲ ಅದು ಇಲ್ಲಿ ಸೋಮವಾರ ಮನೆ ಭೇಟಿನಾ? ಮನೆ ಭೇಟಿ ಮಾಡಿ ಯಾವ ಇವತ್ತು ಮಕ್ಕಳು ಯಾರು ತಪ್ಪಿಸ್ಕೊಂಡಿದ್ದಾರೆ ಮನೆ ಹುಡುಕಿ ಅವರು ಮತ್ತೆ ನಾಳೆ ಪೋಲಿಯೋಗಳನ್ನು ಹಾಕ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ. ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.